ತನನ 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 ತನನ. ಅಮ್ಮ, ನಾನು ಇಷ್ಟೊಂದು ಕೆಲಸ ಕಲ್ತಿದ್ದೀನಿ ಗೊತ್ತಾ. ತುಂಬ ಕೆಲಸ ಮಾಡ್ತೀನಿ. ನೀನು ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತೀಯ. ಆಮೇಲೆ ಗಣೇಶ ನನಗೆ ತುಂಬ ಶಕ್ತಿ ಕೊಟ್ಟಿದ್ದಾನೆ. ಕಾರು, ಸೋಫಾ ಎಲ್ಲನೂ ದುಕ್ಬೋದು. ಆಮೇಲೆ ಡೋರ್ನ ವಾಲ್ ಮಾಡಿಬಿಡ್ತೇನೆ. ಬಾಗಿಲು ತೆಗ್ದೆ ಒಳಗೆ ಹೋಗ್ತೀನಿ ಗೊತ್ತಾ. ಇನ್ನೂ ನನಗೆ ಇಷ್ಟೊಂದು ಮ್ಯಾಜಿಕ್ ಬರುತ್ತೆ. ಲಡ್ಡು ಅಣ್ಣ, ಸಾಕ್ಷಾತಿ, ಕಿಶೋರು ಇವ್ರ ಜೊತೆ ಮ್ಯಾಜಿಕ್ ಮಾಡಿದ್ದೆಲ್ಲ ಹೇಳಬೇಕು. ನೀನು ಮುದ್ದು ಮಾಡಿ ಗುಡ್ಗಲ್ ಅಂತ್ಯ ಅಂತ ಅನ್ಕೊಂಡಿದ್ದೆ. ಆದರೆ ನೀನನ್ನ ಮರ್ತೇ ಬಿಟ್ಟಿದ್ಯಾ. ನನಗೆ ಗೊತ್ತು, ಚಿಕ್ಕ ಮಕ್ಕಳ ಮೇಲೆ ಅಮ್ಮಂಗೆ ಸಿಟ್ಟಿರಲ್ಲ ಅಂತ. ನೀನು ಯಾವಾಗಲಾರು ನನ್ನ ಮಾತಾಡಿಸ್ತೀಯ ಅಲ್ವಾ? ಪಪ್ಪಚ್ಚಿ ಅದಕ್ಕೆ ನಮ್ಮ ಸಂಜು ಪುಟ್ಟಿಗೆ ತೊಟ್ಲು ರೆಡಿ ಆಗಿದೆ, ಮಲಗಿಸಿ. ಪಾಪಚ್ಚಿ ಮಲಗಿಸೋಣ. ನಮ್ಮ ಸಂಜು ಬಂಗಾರದು ಅದೃಷ್ಟವೋ ಅದೃಷ್ಟ. ಎಲ್ಲ ಮಕ್ಳಿಗೂ ಒಂದ್ಸಾರಿ ತೊಟ್ಲು ಶಾಸ್ತ್ರ ಆದರೆ ಇವಳಿಗೆ ಎರಡೆರಡು ಸತಿ. ಎಲ್ಲ ಈ ಪಾಪುನೇ ಮುದ್ದು ಮಾಡ್ತಾರೆ. ನಾನು ಯಾರು ಮುದ್ದು ಮಾಡೋರೇ ಇಲ್ಲ. ಬಂದಾಗಿಂದ ಈ ಮಗುನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ. ಏನು ಸೀಮೆಗಿಲ್ದ ಮಗುನ ಇದು? ಮಾಯಾ, ರೂಮ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದೀಯ. ಮಗು ಇರೋ ರೂಮು ಹೇಗಿರಬೇಕು ಅನ್ನೋ ಕಲ್ಪನೆ ನಿಂಗಿದೆ. ಥ್ಯಾಂಕ್ ಯು. ಪರವಾಗಿಲ್ಲ ಬಿಡಿ ಅಕ್ಕ, ನನ್ನ ಕೆಲಸ ನಾನು ಮಾಡಿದ್ದೀನಿ. ಚಿಕ್ಕ ಮಕ್ಕಳು ಮೊಬೈಲಲ್ಲಿ ಗೇಮ್ ಎಲ್ಲ ಆಡಬಾರ್ದು, ಕಣ್ಣು ಹಾಳಾಗತ್ತೆ. ಹಂಗಾರೆ ದೊಡ್ಡೋರು ಆಡ್ಬೋದಾ? ದೊಡ್ಡೋರ್ ಕಣ್ಣು ನೀನು ಆಗಲ್ವಾ? ತಗೊಳ್ಳೋ ಕಾಫಿ. ಯಾಕೋ ಓದಿ ಓದಿ ತಲೆನೋವು ಬಂತಾ? ಅದೇನಪ್ಪ, ಯಾವತ್ತೂ ಇಲ್ದವ್ರು ಇವತ್ತು ಕಾಫಿ ಕೇಳ್ತಿದ್ಯಾ, ಅದು ಈ ರಾತ್ರಿಲಿ? ನೀನು ಅದು ಏನು ಓದ್ತೀಯೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ ಕಣೋ. ಅಲ್ಲ, ನಾವು ಈ ಮನೆಗೆ ಬಂದು ಇನ್ನೂ ಸೆಟಲ್ ಕೂಡ ಆಗಿಲ್ಲ, ಆ ಗ್ಯಾಪಲ್ಲಿ ಓದ್ತಿದ್ಯಲ್ಲೋ. ತಲೆನೋವು ಏನೂ ಇಲ್ಲ, ಯಾಕೋ ಗೊಂದಲ ಅನ್ನಿಸ್ತಿದೆ. ಅದಕ್ಕೆ ಹೇಳೋದು ಜಾಸ್ತಿ ಓದಬಾರ್ದು ಅಂತ. ವಿದ್ಯಾ, ಅಂಜಲಿ ಈ ಮನೇಲೇ ಇದ್ದಾಳೆ. ಅವಳು ನಮ್ಮ ಸುತ್ತುತ್ತಾ ಇದ್ದಾಳೆ, ನಮ್ಮನ್ನ ಹಿಂಬಾಲಿಸ್ತಿದ್ದಾಳೆ. ಅಣ್ಣ
ಅಣ್ಣ, ಶಾಂತ ಅತ್ತಿಗೆ ಒದ್ದಾಟ ನೋಡಿ ನೋಡಿ ನಿನಗೂ ಹಾಗೆ ಅನ್ನಿಸ್ತದೆ. ಇಲ್ಲ ವಿದ್ಯಾ, ನಾನು ಬುಕ್ಸ್ ತರೋಣ ಅಂತ ಸ್ಟೋರ್ ರೂಮ್ಗೆ ಹೋದಾಗ ಅಲ್ಲಿ ಅಂಜಲಿ ಇದ್ಲು ಅಂತ ಫೀಲ್ ಆಯಿತು. ಅವಳು ನನ್ನ ಹತ್ರ ಏನೋ ಹೇಳ್ದಾಗ ಅನ್ನಿಸ್ತು. ಅಣ್ಣ, ನಾವು ಅಂಜುನ್ ಕಳ್ಕೊಂಡಿದ್ದು ಇದೇ ಮನೇಲಿ. ಅವಾಗ ಮನೆ ಬಿಟ್ಟು ಹೋಗಿದ್ದು ನಾವು ಈಗಲೇ ವಾಪಸ್ ಬರ್ತಿರೋದು. ಹಾಗಾಗಿ ಅವಳ ನೆನಪುಗಳು ನಮ್ಮನ್ನು ತುಂಬ ಕಾಡ್ತಿದೆ. ಹೌದು ಅಂತ ಸಮಾಧಾನ ಪಟ್ಕೊಂಡ್ರು ನನ್ನ ಮನಸ್ಸು ಮಾತ್ರ ಅಂಜು ಇಲ್ಲೇ ಎಲ್ಲೋ ಇದ್ದಾಳೇನೋ, ನಮ್ಮ ಸುತ್ತನೇ ಇದ್ದಾಳೆ, ನಮ್ಮನ್ನು ಕೂಗ್ತಿದ್ದಾಳೆ ಅನ್ನಿಸ್ತಿದೆ. ನೋಡು, ನಾನು ಬೆಳಿಗ್ಗೆ ಸಂಜುನ ಮಲಗಿಸೋಣ ಅಂತ ತೊಟ್ಲು ತೂಗ್ತಾ ಇದ್ದೆ. ನಾನು ಹಾಗೆ ತೂಕುಡ್ಸ್ಬಿಟ್ಟೆ. ಯಾರೋ ಹಿಡಿದು ನನ್ನನ್ನು ತಳ್ದಂಗಾಯ್ತು. ನಿನ್ನ ಪ್ರಕಾರ ಅದು ಅಂಜು ಅನ್ಸುತ್ತೆ. ಆದರೆ ತೂಕುಡ್ಸ್ತಾ ಇದ್ದಿದ್ದು ನನಗೆ ಜರಕ್ ಹೊಡೆದಂಗಾಯ್ತು. ಅದನ್ನು ಹಾಗೆ ಅನ್ಕೋಬೇಕು. ನಿನ್ನ ಥರ ಏನೇನೋ ಯೋಚನೆ ಮಾಡಬಾರ್ದು. ನೀನೇನೇ ಹೇಳು ವಿದ್ಯಾ, ಅಂಜಲಿ ಇದ್ದಾಳೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವಳಿರೋದು ಈ ಮನೇಲಲ್ಲ, ನಮ್ಗಳ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ. ದೊಡ್ಡವ್ರ ಕಣ್ಣಿಗೆ ಏನಾಗುತ್ತೋ ಏನೋ, ಆದರೆ ನಿನ್ನ ಮಾತಿಗೆ ಆನ್ಸರ್ ಕೊಡೋಕ್ಕಾಗತ್ತಾ? ಅತ್ತೆ, ನಾನು ದೊಡ್ಡೋಳಾದ್ಮೇಲೆ ನಿಮ್ಮ ಥರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂತೀನಿ. ಆನೆ ಬಂತೊಂದಾನೆ ಯಾವ ಊರಾನೆ, ಸಿದ್ದಾಪುರದ ಆನೆ ಇಲ್ಲಿಗ್ಯಾಕೆ ಬಂತು, ಹಾದಿ ತಪ್ಪಿ ಬಂತು. ಎಲ್ಲೋಯ್ತು ಆನೆ? ಅಮ್ಮ, ನಿನ್ನ ಹಾಡು ಕೇಳಿ ಎಷ್ಟೊಂದು ದಿನ ಆಗೋಯ್ತು. ನನಗೆ ಒಂಚೂರು ನಿದ್ದೆನೇ ಬರ್ತಿಲ್ಲ. ನನಗೆ ಹಾಡು ಹೇಳಿ ತಟ್ಟಿ ಮಲಗಿಸ್ತೀಯ ಅಮ್ಮ? ಆನೆ ಬಂತೊಂದಾನೆ ಯಾವ ಊರಾನೆ, ಸಿದ್ದಾಪುರದ ಆನೆ. ಮಲಕ್ಷಣ ಪಾಪಚ್ಚಿನ. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ಜೋ ಜೋ. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ಜೋ ಜೋ. ದರಿದ್ರ ಮಗುಗೆ ನಿದ್ದೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಯಾವಾಗಲೂ ಅಳ್ತಿರತ್ತೆ. ನನ್ನ ತಂಗಿನೇ ತಿಳಿದಿದ್ದಳು ಹಾಳಾದಳು ಅಂತ್ಯಾ? ನಿನಗೇನು ಮಾಡ್ತೀನಿ ನೋಡ್ತಿರು. ಏನು ಮಾಡೋದು? ಅಸ್ಪಸ್ ಲಿಂಬೋ ಜ್ಯೂಸ್. ಏ, ಏನನ್ ಬಾಕ್ಸ್ ನಿನ್ ಬಿಸಾಗಿ ಮುಂಚೆದಲ್ಲಿ ಬಂದು ಕೂತ್ಕೋ ಪ್ಲೀಸ್ ಪ್ಲೀಸ್.